ಹಾಯ್ ಆಲ್ ವೆಲ್ಕಮ್ ಟು ಸ್ಮಿತಾ ಸ್ಟಡೀಸ್ ಚಾನಲ್. ನಾನು ನನ್ನ ಫ್ರೆಂಡ್ ಇಬ್ಬರು ಸೇರಿ ನಾನು MDF ರಂಗೋಲಿ ತೊಗೊಂಡು ಬಂದೇವಲ್ಲ. ಸೊ ಅದಕ್ಕೆ ಇಬ್ಬರು ಸೇರಿ ಕಲರ್ ಫಿಲ್ ಮಾಡಾಕತ್ತೇವಿ. ಸೊ ಆಕಿನೂ ಜಿಮ್ಗೆ ಹೋಗಿ ಬಂದ್ಲು. ಆಕೆ ನಾನು ನಿಂಗೆ ಕಲರ್ ಫಿಲ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೇನಂತೆ ಹೆಲ್ಪ್ ಮಾಡಾಕತ್ತಾಳ. ನನ್ನ ಫ್ರೆಂಡು ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾಳ್ರಿ. ಆದರೆ ಈ ಸಲ ಆ್ಯಕ್ಚುಲಿ ಇಬ್ಬರು ಕೂಡ ಒಂದೇ ವಾರ ಇಟ್ಕೊಳ್ತೇವೆ. ಎಲ್ಲರೂ ಫ್ರೆಂಡ್ಸ್ ಬಂದ್ರೂ ಹಳದಿ ಕುಂಕುಮಕ್ಕೂ ಈಸಿ ಆಕೈತಿ ಅಂತೇಳಿ ಇಬ್ಬರು ಮನೆಗೂ ಬರ್ತಾರಂತ. ಬಟ್ ಈ ಸಲ ಈಕೆ ಇಟ್ಕೊಳ್ಳಿಲ್ಲ. ಯಾಕಂದ್ರೆ ಈಕೆ ಇವರು ಅತ್ತಿ ಮಾವ ಚಾರ್ಧಾಮ ಯಾತ್ರೆ ಹೋಗ್ಯಾರಲ್ಲ, ಅದು ಸತ್ಯನಾರಾಯಣ ಪೂಜಾ ಚಾರ್ಧಾಮ ಯಾತ್ರದ ಪೂಜಾ ಎಲ್ಲ ಮಾಡಬೇಕಾಗಿತ್ತು. ಆಕೆ ಅಂದ್ಲು ನೀ ಈ ವಾರ ಮಾಡು, ನೆಕ್ಸ್ಟ್ ವಾರ ನಾನು ಮಾಡ್ತೀನಿ ಅಂದ್ಲು. ಸೊ ನನಗೆ ಈ ಸಲ ಆಕೆ ಹೆಲ್ಪ್ ಮಾಡಿಲ್ಲ, ನನಗೂ ಚಲೋ ಅನ್ನಿಸ್ತೆ ಆ್ಯಕ್ಚುಲಿ. ಹಣ್ಣೆಲ್ಲ ಹಿಂಗೆ ತೊಳೆದಿಟ್ಟಿವಿ. ವಾಯು ಸಂಬಂಧ ನೋಡ್ರಿ, ವಾಯು ಒಂದಿಟ್ಟು ಮಾಡಕ್ಕೆ ಕೊಡವಲ್ಲ. ವಾಯು ಅಳ್ತಾನ ಒಂದು ನಿಮಿಷಕ್ಕೆ ಮತ್ತೆ ಇಲ್ಲಿ ಕುಂದಿಸ್ಬೇಕಾಕೈತಿ, ಮತ್ತೆ ಎತ್ಕೋಬೇಕಾಕೈತಿ. ನಮ್ಮ ಮನೆಯವ್ರು ಇಲ್ಲಿ ಡೆಕೋರೇಷನ್ ನಡೆಸ್ಯಾರ, ಮಾಡಾಕತ್ತಾರ. ಇಲ್ಲೆಲ್ಲ ಇಲ್ಲಿ ಹಂಗೆ ಹರವೇವಿ ಮನೆಯೆಲ್ಲ. ಹಾಂ ಹಾಂ ಏನೇ ವಾಯು? ಹಾಂ 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 ಹಾಂ. ಸೊ ನಾನು ಎಲ್ಲ ಜಳಕ ಮಾಡಿ ಬಂದೆ. ಮಾಡಿ ಈಗ ಕುಕ್ಕರ್ಗೆ ಇಟ್ಟೇನೆ. ಆ್ಯಕ್ಚುಲಿ ಇದನ್ನೆಲ್ಲ ತೊಳ್ಕೊಂಡು ವಾಪಸ್ ಸ್ವಚ್ಛನಂಗೆ ವಂಶಿಗೆ ಆ್ಯಕ್ಚುಲಿ ಟಿಫಿನ್ ಮಾಡಿದ್ದೆಲ್ಲ. ಸೊ ಹಿಂಗಾಗಿ ವಾಪಸ್ ತೊಳ್ಕೊಂಡು ಗ್ಯಾಸ್ ಎಲ್ಲ ತೊಳ್ಕೊಂಡು ಸಾಬುದಾನ ಮಾಡಿದ್ದೆ ಇವತ್ತು. ಈಗ ಕುಕ್ಕರ್ಗೆ ಇಟ್ಟೇನಿ ಬ್ಯಾಳಿ. ಸೊ ಇವತ್ತು ಹೋಳ್ಗೆ ಮಾಡೋದೈತಿ ನೈವೇದ್ಯಕ್ಕೆ, ಬರೀ ತೋರಿಸ್ತೇನೆ ಇಲ್ಲಿ. ಆಮೇಲೆ ಪೂಜಾಕ್ಕೆ ಇದನ್ನು ತೊಳಿಬೇಕು ತಂಬಿಗೆ ಎಲ್ಲ. ಆಮ್ಯಾಗ ಇದು ಏನದು ಕಡ್ಲಿಕಾಳು. ನಾವು ಇವತ್ತು ಉಡಿ ಹಾಕಕ್ಕೆ ಹೆಣ್ಮಕ್ಳಿಗೆ ಯೂಸ್ ಮಾಡ್ತಾರಲ್ಲ. ಸೊ ಕಡ್ಲಿಕಾಳು ನೆನೆ ಹಾಕಿದ್ದೆ ರಾತ್ರಿ, ಈಗ ಬಸಿ ಹಾಕಿದ್ದೆ. ನೋಡಿರಿ ಇವತ್ತು ಏನೇನು ಹಾಕೈತಂತ ಎಲ್ಲ ತೋರಿಸ್ತೇನೆ. ನನ್ನ ಹಸ್ಬೆಂಡ್ ಹಿಂಗೆ ಡೆಕೋರೇಷನ್ ಮಾಡಿದ್ರು ಲಕ್ಷ್ಮಿಗೆ. ಸಿಂಪಲ್ ಡೆಕೋರೇಷನ್, ಭಾಳ ಗ್ರ್ಯಾಂಡ್ ಏನಿಲ್ಲ ನಮ್ಮದು. ಬಟ್ ಸಿಂಪಲ್ ಮತ್ತು ಭಾಳ ಎಲಿಗೆಂಟ್ ಕಾಣಕತ್ತಿದೆ. ನಂಗೆ ಇದು ಭಾಳ ಲೈಕ್ ಆಯ್ತು ಡೆಕೋರೇಷನ್. ಚಂದ ಮಾಡಿದ್ರು ಡೆಕೋರೇಷನ್. ಅದಾದಮೇಲೆ ನಾವು ಕಳಶ ಸ್ಥಾಪನೆ ಮಾಡಿದ್ವಿ. ಕಳಶ ಸ್ಥಾಪನೆ ಮಾಡೋಕ್ಕಿಂತ ಮುಂಚೆ ಹಂಗೆ ಮಾಡಬಾರ್ದು ಅಂತಾರೆ. ಹೀಗಾಗಿ ಸ್ವಲ್ಪ ಅಕ್ಕಿ ಇಟ್ಟು ಆಮ್ಯಾಗ ಫಸ್ಟ್ ನಮ್ಮ ಮನೆಯವ್ರು ಒಂದು ಬೆಳ್ಳಿ ಕೊಡ ಇಟ್ಟರು. ಅದಾದಮೇಲೆ ನಾವು ಅದ್ರ ಮೇಲೆ ಕಳಶ ಇಟ್ಟು ಅಂದ್ರೆ ಚಂದ ಕಾಣಿಸ್ತೈತಿ ಅಂಥೇಳಿ. ಆಮ್ಯಾಗ ನಾವು ಹಂಗೆ ಬರೀ ನೀರು ಅಷ್ಟು ಹಾಕಿಡಬಾರ್ದಲ್ಲ. ಸೊ ಹಿಂಗಾಗಿ ಒಂದು ಏನಾರ ಕಾಯಿನ್ ಹಾಕಬೇಕು. ಸೊ ನಾನು ಒಂದು ಬೆಳ್ಳಿ ಕಾಯಿನ್ ಹಾಕಿದೆ. ಅದಾದ್ಮೇಲೆ ಲಕ್ಷ್ಮೀ ಮೂರ್ತಿನ ಸ್ಥಾಪನೆ ಮಾಡಿದ್ವಿ ನಾವು. ಅದಾದ್ಮೇಲೆ ನಾವು ದೇವಿಗೆ ಅಲಂಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ ದೇವಿಗೆ ಅಲಂಕಾರ ಮಾಡ್ಕೊತಾನೆ ಆಮ್ಯಾಗ ನಾನು ಉಡಿ ತಯಾರಿ ಮಾಡಿದೆ. ಉಡಿ ಅಂದ್ರೆ ನಾವು 5 ಥರದ ದ್ರವ್ಯಗಳನ್ನೆಲ್ಲನೂ ಇಡ್ತೀವಿ. ಸೊ ಅದನ್ನೆಲ್ಲ ಇಟ್ಟೆ. ಆಮ್ಯಾಗ 5 ಕಾಯಿನ್ಸು ಇಡ್ತೀವಿ. ಸೊ ನಾನು 5 ಬೆಳ್ಳಿ ಕಾಯಿನು ಇಟ್ಟೆ. ಲಕ್ಷ್ಮೀವ ನನ್ನ ಕಡೆ ಅದಾವು, ಅವನ್ನ ಇಟ್ಟೆ ನಾನು. ಆಮ್ಯಾಗ ಉಡಿ ತುಂಬಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮ್ಯಾಗೆಲ್ಲ ದೀಪ ಎಲ್ಲ ಹಚ್ಚಿದ್ವಿ ನಾವು. ನೋಡ್ಬೋದು ನೀವು, ದೇವಿ ಅಲಂಕಾರ ಆಲ್ಮೋಸ್ಟ್ ಎಲ್ಲ ಮುಗ್ದೈತಿ. ಆಮೇಲೆ ನಾನು ಪೂರ್ತಿ ನಾವು ಬಾಳೆಹಣ್ಣಿನ ಒಂದು ಗೊಂಚ ಅಂತೀವಿ, ಅದನ್ನು ಪೂರ್ತಿ ಇಟ್ಬಿಡ್ತೀವಿ, ಒಂದು ಹರಿಲಾರ್ದಂಗೆ. ಎಷ್ಟು ಬಂದಿರ್ತದೆ ಅವ್ರ ಕಡೆ ಹೇಳಿರ್ತೀವಿ ಅದು ಎಷ್ಟು ಇಷ್ಟು ಕೊಟ್ಬಿಡ್ರಿ ಅಂತೇಳಿ. ಅದಾದ್ಮೇಲೆ ನೋಡಿ ವಾಯು ಒಟ್ಟು ಊಟ ಮಾಡೋಲಾಗಿದ್ದೆ. ನನ್ನ ಫ್ರೆಂಡ್ ಅವ್ನಿಗೆ ಊಟ ಮಾಡ್ಸಕತ್ತಿದ್ಲು. ಅವನು ನಾಷ್ಟ ಊಟ ಮಾಡ್ಸೋದು ಒಂದೊಂದು ಸಲ ಈಗ ಯಾಕೆ ಊಟನ ಒಲ್ಲಂತಾನೆ ಹಂಗೆ ಮಾಡ್ತಾನೆ. ಅದಾದ್ಮೇಲೆ ಈವ್ನಿಂಗ್ ಸಂಜೆ ಮುಂದೆ ನನ್ನ ಫ್ರೆಂಡ್ ಮತ್ತು ಅಂಕಲ್ ಇಬ್ಬರು ನಂಗೆ ಹೆಲ್ಪ್ ಮಾಡಕ್ಕಂಥೇಳಿ ಅಂಕಲ್ ನನಗೆ ಅಕ್ಕಿ ಪ್ಯಾಕೆಟ್ ಮತ್ತು ಕಡ್ಲಿದು ಪ್ಯಾಕೆಟ್ ಮಾಡಿಕೊಡಾಕತ್ತಿದ್ರು. ನನ್ನ ಫ್ರೆಂಡ್ ಮತ್ತು ನನ್ನ ಇದು ಆ್ಯಕ್ಚುಲಿ ರಂಗೋಲಿದು ಇದೊಂದು ತೊಗೊಂಡು ಬಂದಿದ್ದೆ ನಾನು. ಇದನ್ನು ನೆನಪು ಹಾರಿಬಿಟ್ಟಿದ್ದೆ ನಾನು. ಯಾಕೆಂದರೆ ನಾನು ರಂಗೋಲಿ ಹಾಕ್ತೇನೆ, ನೀನು ತಯಾರಾಗಿ ಹೋಗು ಅಂಥೇಳಿ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ನಾನು ಅರ್ಶಿನ ಕುಂಕುಮಕ್ಕೆ ಕರ್ತಿದ್ದೆ ಸಂಜೆ ಮುಂದೆ. ಪ್ರತಿ ವರ್ಷ ನಾನು ನನ್ನ ಫ್ರೆಂಡ್ಸನ್ನ ಕರಿತೀನಿ. ಸೊ ಒಂದು 30 ಮಂದಿ ಬಂದಿದ್ರು ನನ್ನ ಫ್ರೆಂಡ್ಸ್. ನೋಡಿರಿ ನಮ್ದು ಫುಲ್ ಫೈನಲ್ಲೇ ಎಷ್ಟು ಚಂದ ಕಾಣಕತ್ತೈತಿ ದೇವ್ರದ್ದೆಲ್ಲ. ಲಕ್ಷ್ಮೀ ಇದನ್ನ ಡೆಕೋರೇಷನ್ ಎಲ್ಲ ಮಾಡಿದ್ದು. ಆ್ಯಕ್ಚುಲಿ ನಾವು ಮನ್ಯಾಗ ದಿನ ಕಳಶ ಇಡ್ತೀವಿ. ಆದರೆ ಹಿಂಗೆ ಡೆಕೋರೇಷನ್ ಮಾಡೋದು ಯಾವಾಗಂದ್ರೆ ಒಂದು ದೀಪಾವಳಿ, ಇನ್ನೊಂದು ಹಿಂಗೆ ವರಮಹಾಲಕ್ಷ್ಮಿ ಹಬ್ಬಕ್ಕಷ್ಟೆ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ನನ್ನ ಫ್ರೆಂಡ್ಸ್ ಇಲ್ಲೇ ಸೆಕೆಂಡ್ ಫ್ಲೋರ್ದಾಗ ಇರ್ತಾಳೆ. ಈಗ ಟ್ಯೂಷನು ತೊಗೋತಾಳೆ. ಮನುಷ್ಯಗೆ ನಾನು ಟ್ಯೂಷನ್ ಹಚ್ಚೀನಿ. ವಾಯು ಸಂಬಂಧ ಅವ್ಗೆ ಓದ್ಸೋಕ್ಕಾಗೋದಿಲ್ಲ ಅಂಥೇಳಿ ಒಂದು 4 ಸಬ್ಜೆಕ್ಟು ಇಷ್ಟು ಮಸ್ತ್ ಟೀಚಿಂಗ್ ಮಾಡ್ತಾಳೆ. ಈಗಿನ ಕಾಲದಾಗ ರೊಕ್ಕದ ಟೀಚರ್ ನೋಡೇವಿ. ಒಟ್ಟು ಟೈಮ್ ನೋಡೋಂಗಿಲ್ಲ, ಏನೂ ನೋಡೋಂಗಿಲ್ಲ, ಅಷ್ಟು ಚಂದ ಕಲಿಸ್ತಾಳೆ ಅವಂಗೆ. ನಂಗಂದ್ರೆ ಹಿಂಗೆ ಅಕ್ಕಿ ಬಿಟ್ರೆ ಯಾರಿಗೂ ವಂಶಕ್ಕೆ ಟ್ಯೂಷನ್ ನೋಡೋಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಚಂದ ಟ್ಯೂಷನ್ ಹೇಳ್ತಾಳೆ. ನಂದು ಎಲ್ಲ ಫ್ರೆಂಡ್ಸು ಬರಾಕತ್ರ. ಇದೊಂದು ಟೈಮ್ ನೋಡಿರಿ, ಎಲ್ಲರೂ ಚಂದ ರೆಡಿಯಾಗಿ ಬರ್ತಾರೆ. ಆ್ಯಕ್ಚುಲಿ
ಈಕೆ ಆಂಧ್ರ ಪ್ರದೇಶದಕ್ಕೆ. ಈಗ ಲಾಸ್ಟ್ ಟೈಮ್ ಹಳದಿ ಕುಂಕುಮ ಕರೆದಾಗ ಇವ್ರ ಆ್ಯಸ್ ಎ ಪ್ರಸಾದ ಅಂಥೇಳಿ ರೈಸ್ ಕೊಟ್ಟಿದ್ದು. ನಾನು ಆಕೆಗೆ ಹೇಳಕತ್ತಿದ್ದೆ ಭಾರಿ ಟೇಸ್ಟ್ ಆಗಿತ್ತು ರೈಸ್ ಅಂಥೇಳಿ. ನಾನು ಆಕೆ ಹೇಳತ್ತಿದ್ಲು. ನಾನು ಲಾಸ್ಟ್ ಹೋಗಿದ್ದೆ ಅವತ್ತು ವಾಯುನ ಕರ್ಕೊಂಡು. ಲೇಟಾಗಿತ್ತು ನಂಗೆ ಹೋಗಕ್ಕೆ. ಆಲ್ಮೋಸ್ಟ್ 7:30 8 ಆಗಿತ್ತು. ಆಮೇಲೆ ನಂದೆಲ್ಲ ಫ್ರೆಂಡ್ಸು ಬರಾಕತ್ತರ ಒಬ್ಬೊಬ್ಬರು. ಆಲ್ಮೋಸ್ಟ್ ಒಂದು 30 ಮೆಂಬರ್ಸ್ ಬಂದ್ರೆ. ಉಳ್ಕಿದ್ರು ಸ್ವಲ್ಪ ಲೇಡೀಸ್ ಪ್ರಾಬ್ಲಮ್ ಇರೋದ್ರಿಂದ ಬರೋಕ್ಕಾಗಲಿಲ್ಲ. मेरे साथ धोखा हुआ है। मैं जहाँ जा रहा हूँ वहाँ से लोग ले रहे हैं। तुमने उठाया क्यों? पूरा इधर भाई मम्मा मम्मा भाई मम्मा नोड़ी मम्मा 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 पीकाबू इधर ನನ್ನ ಫ್ರೆಂಡ್ ಪಲ್ಲವಿ ಆ್ಯಕ್ಚುಲಿ ಅವತ್ತು ಲೇಟಾಗಿ ಬಂದಾಕಿದ್ದು ಕಾಲ್ಸ್ ಇದ್ದು ಆಕಿಗೆ ಕಂಟಿನ್ಯೂ 10 ಗಂಟೆ ತನಕ. ಸೊ ನಾವು ಬಂದವ್ರಿಗೆಲ್ಲ ಏನು ಮಾಡಿದ್ವಿ, ನನ್ನ ಫ್ರೆಂಡ್ ಸೋನಲ್ ಅದಾಳಲ್ಲ, ಒಂದು 3 ಲೀಟ್ರ್ ಹಾಲು ಮಸಾಲ ಮಿಲ್ಕ್ ಮಾಡಿದ್ಲು. ಸೊ ಅದನ್ನು ನಾನು ಪಲ್ಲವಿ ಹಾಕತ್ತಿದ್ದೆ ಕುಡ್ದೋಗಂತಕಿ ವಾಯುಗೂ ಕುಡ್ಸಾಕತ್ತಿದ್ಲು. ವಾಯು ಎಷ್ಟು ಮಸ್ತ್ ಕುಡಿಯಾಕತ್ತಾನ, ಅವ್ನಿಗೆ ಟೇಸ್ಟ್ ಚಲೋ ಅನಿಸಿತ್ತು. ಇದು ನೋಡಿರಿ, ನಾನು ಆ್ಯಕ್ಚುಲಿ ಹಳದಿ ಕುಂಕುಮ ಅಂತ ಹೇಳಿ ಏನಾರು ಗಿಫ್ಟ್ ಕೊಡ್ಬೇಕಂತ ಹೇಳಿ, ಯಾಕಂದ್ರೆ ನಂಗೆ ಬ್ಲೌಸ್ ಪೀಸ್ ಕೊಡಕ್ಕೆ ಮನ್ಸು ಆಗಂಗಿಲ್ಲ. ಮತ್ತು ಅದೆಲ್ಲ ಒಬ್ಬೊಬ್ರು ಕ್ಲಾಸ್ ಇದಾದರೆ ಯೂಸ್ಫುಲ್ ಆಗ್ತೈತಿ. ಈಗೆಲ್ಲ ಹಬ್ಬಗಳು ಬರೋದವು. ಸೊ ಹಿಂಗೆ ತೊಗೊಂಡು ಬಂದು ಎಲ್ಲರಿಗೂ ಒಂದು ಬ್ಲೌಸ್ ಪೀಸ್ ಬದ್ಲಿ ಇದು ನನ್ನ ರೆಡಿಮೇಡ್ ರಂಗೋಲಿ. ಇವು ಆ್ಯಕ್ಚುಲಿ MDF ಇರ್ತೈತಿ ಇದು. ಸೊ ಇದ್ರಾಗ ಬರೀ ರಂಗೋಲಿ ಫಿಲ್ ಮಾಡೋದು ಭಾಳ ಚೆನ್ನಾಗಿ ಹಿಂಗೆ ತೊಗೊಂಡು ಬಂದಿದ್ದೆ ನಾನು ಮಾರ್ಕೆಟಿಗೆ ಹೋದಾಗ. ಸೊ ಎಲ್ಲರಿಗೂ ಲೈಕ್ ಆಗ್ತೀವಿ ನಾನು, ಅಂದರೆ ಈಗ ಹಬ್ಬನೂ ಐತಿ ಚಲೋ ಅನಿಸ್ತೈತಿ ಅಂತೇಳಿ. ಆ್ಯಕ್ಚುಲಿ ಹಿಂಗೆ ಕಲರ್ ತುಂಬೋದಿದ್ದು. ಸೊ ನಾನು 4 ವೆರೈಟಿ ತಂದಿದ್ದೆ. ಒಂದು ಆಮೇಲೆ ಇನ್ನೊಂದು ಇದೊಂದು ತಂದಿದ್ದೆ. ಮತ್ತು ಇನ್ನೊಂದು
ಇದೊಂದು ಇದು ಒಂದು. ಸೊ 4 ಟೈಪ್ ಇದೆ. ಎಲ್ಲರಿಗೂ ಲೈಕ್ ಆಗಿ ನೋಡ್ರಿ, ಇದು ಚಂದ. ಅಕ್ಕಿನೂ ಪ್ಯಾಕೆಟ್ ಹಿಂಗೆ ಮಾಡಿದ್ದೆ, ಆಮೇಲೆ ಕಡ್ಲಿ ಕಾಳು ಎಲ್ಲೂ ಬೀಳಬಾರ್ದು, ಈಸಿಲಿ ಹೊಕ್ಕವ ಅಂಥೇಳಿ. ಸೊ ನಾನು ಅಕ್ಕಿನೂ ಹಿಂಗೆ ಪ್ಯಾಕೆಟ್ ಮಾಡಿಸಿದ್ದೆ. ಆಮ್ಯಾಗ ಈ ಕಡ್ಲಿ ಕಾಳನ್ನು ಹಿಂಗೆ ನಾವು ಉಡಿಗೆ ಹಾಕ್ತೇವೆ ಅಂದ್ಕೊಂಡು ಹಿಂಗೆ ಮಾಡಿಸಿದ್ದೆ. ಆ್ಯಕ್ಚುಲಿ ಅಂದ್ರೆ ಕಡ್ಲಿ ಎಲ್ಲ ಬೀಳಬಾರ್ದು ಅಂಥೇಳಿ. ವಾಯೊಂದು ಆಟ ನೋಡ್ರಿ ಇಲ್ಲಿ.